ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ಕತ್ರ ಆರ್ಕೆಸ್ಟ್ರಾ ಮಾಡ್ದಂಗೆ ಇತ್ತು, ಸಕಲಾಗಿತ್ತು. ಒಳ್ಳೆ ಹಾಡು ಹಾಡಿದ್ರು ಕ್ರೆಡಿಟ್ ಮಾತ್ರ ಕೊಡಲ್ಲ. ಇಲ್ಲ ರೇಮೋ, ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಆಮೇಲೆ ಹೊಸ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿದೆ. ಪೇಮೆಂಟ್ ಬಂತು ಸರ್. ಹೌದಾ? ಇವ್ರದಲ್ಲ ಸರ್, ಯಾವ್ದೋ ಪ್ರೋಗ್ರಾಮ್ ಪೇಮೆಂಟ್ ಬಂತು. ಹಲೋ, ನಾನು ಸ್ವಲ್ಪ ಪೇಮೆಂಟ್ ಕೊಟ್ಟಿಗೆ ಈ ಹೇರ್ ಸ್ಟೈಲು, ನಾನು ಎಷ್ಟು ಕೊಟ್ಟಿರ್ಬೇಡ ಅವ್ರಿಗೆ. ಅವ್ರ ಮಿಸ್ಟರ್ ಲಂಕೇಶ್. ಅಲ್ಲ, ಇನ್ನೆಷ್ಟು ಕೊಡಿ, ಇನ್ನೆಷ್ಟು ಕೊಡಿ ಅಷ್ಟೇ ಇರುತ್ತೆ. ಉಪ್ಪೆಲ್ಲ ಬಳಸ್ಕೋಬೇಕು ಆಮೇಲೆ ನೀವು. ಅವ್ರ ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಆಡಿಯನ್ಸ್, ನೈಸ್ ಪೊಲ್ಯೂಷನ್. ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಲಯನ್ ಡೇಟ್ಸ್ ಸಿರಪ್. ಅರಡಪ್ಪ ಯಾರ ತಗೋಬೇಕು ಅಂದ್ರೆ 2-4 ಜನ ತಗೊಳ್ಳಿ. ಯಾವನವನು? ಒಂದ್ ನಿಮಿಷ ಇರಪ್ಪ. ನಾವು ಆಡಿಯನ್ಸ್ ಕೂರೋದಕ್ಕೆಲ್ಲ ದುಡ್ಡು ಇಸ್ಕೊಳ್ಳಲ್ಲ ಕಣ. ಯಾವನವನು ಬ್ಲಾಕ್ ಟಿಕೆಟ್ ಮಾಡ್ತಾ ಇರೋದು? ನಿಲ್ಸ್ರಲ್ಲಿ ನಿಲ್ಸ್ರ. ಯಾರಿಗೆ ತೊಳಿ ಬೇಗ ದುಡ್ಡು ಎತ್ತಕೊಂಬರ್ರ ಅವನ್ನ, ಎತ್ತಕೊಂಬರ್ರ ಇಲ್ಲಿ. ಉದ್ದೇಶ ನಿನಗೇನೋ ಬಂತು ರೋಗ, ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಾ ಇದೆಯಲ್ಲೋ. ಅದು ಏನಿಲ್ಲ ಬಾಬಾ, ಮುತ್ತು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಪಾರ್ಟ್ನರ್ ಆಗುವುದ್ನ. ನನ್ನ ಹತ್ರ ಐತೆ ಕಾಸು, ಅದಕ್ಕೆ ಪಿಕ್ಚರ್ ಟಿಕೆಟ್ ಬ್ಲಾಕ್ ಅಲ್ಲಿ ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಹಂಗೆ ದುಡ್ಡು ಹಾಕ್ಬಿಡುಮ ಅಂತ ಬಂದೆ. ಯಾವ ಪಿಕ್ಚರ್ ಟಿಕೆಟ್ ಮಾಡ್ತಾ ಇದ್ದು? ಹ್ಯಾಪಿ ಜರ್ನಿ. ನಿಂತಾಯ್ತಲ್ಲ ಸಾಂಗ್, ನಿಂತಾಯ್ತು. ಪಿಕ್ಚರ್ ಹೆಸರು ಕರೆಕ್ಟ್ ಆಗಿ ಹ್ಯಾಪಿ ಜರ್ನಿ. ಹ್ಯಾಪಿ ಅಪ್ಪ, ನೀನ್ ಹೇಳಬೇಡ, ನೀನ್ ಹೇಳಮ್ಮ. ಹ್ಯಾಪಿ ಜರ್ನಿ ಅದೇ ಜರ್ನಿ. ಅಪ್ಪ, ನೀವಿಬ್ರು ಎಲ್ಲಿಂದ ಬರ್ತಾ ಇದೀರಪ್ಪ? ನೋಡ ಸೃಜಾ, ನಾನು ಆ ಜರ್ನಿ ಇದೆಯಲ್ಲ, ಅದು ರಿಲೀಸ್ ಆಗಿಬಿಡ್ತು ಪಿಕ್ಚರ್. ಹೌದು, ನಿನ್ನೆ. ಅದಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಬಂದೆ ನಾನು. ಕಂಗ್ರಾಚುಲೇಷನ್ಸ್ ಸೃಜಾ, ನಿನ್ನ ಸಿನಿಮಾ ರಿಲೀಸ್ ಆಗಿದೆ. ಹೇಗಿದೆ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ದೇವ್ರ ದಯಿಂದ. ಫಸ್ಟ್ ಡೇ ಫಸ್ಟ್ ಶೋ ಇಂದ ಹಿಡಿದು ಎಲ್ಲಾ ಶೋಗಳು ಚೆನ್ನಾಗಾಯ್ತು. ನೀವ್ ಯಾವಾಗ ನೋಡ್ತೀರಾ ಪಿಕ್ಚರ್ನ? ಟಿವಿ ಬಂದ್ಮೇಲೆ ನೋಡ್ತಿರುವ. 7 ಗಂಟೆ ಹೊಸಿ ತಡ್ಕೊಳಪ್ಪ ಅಂದ್ರೆ ಅದ್ರ ಟ್ರೇಲರ್ ಹಾಕ್ತಾರಲ್ಲ, ಅದಿನ್ನೂ ನೋಡಕ್ಕಾಗಿಲ್ಲ. ನೋಡಿದ್ಮೇಲೆ ಹೋಯ್ತೀನಿ ಅಂತ ಕಬ್ಬಿನ ಗದೆ ಶಾಂತಿ ಹೇಳಿದ್ಲು. ಅದಕ್ಕೆ ಅವಳು ಜೊತೆಗೆ ಹೋಗ್ಮ ಅಂತ ಕಾಯ್ತಾ ಕುಂತೀನಿ. ಮುದ್ದೆ, ನಾನು ನೋಡಿಲ್ಲ ಟ್ರೇಲರು. ನನಗೆ ಕಬ್ಬಿನ ಗದೆ ಶಾಂತಿ ಬೇರೆ, ನೀ ಬೇರೆ ಅಲ್ಲ ಕಣ. ನನಗೂ ಅಷ್ಟೇ ಮುದ್ದೆ. ಉದ್ದೇಶ ಇದಕ್ಕೆ ಹೇಳೋದು ಇಟ್ ವಿಕೆಟ್ ಅಂತ. ಸುಮ್ನೆ ನಿಂತ್ಕೋ. ನೀನ್ ಸುಮ್ನೆ ಮುತ್ತು, ಹೆಂಗಿತ್ತು ಟ್ರೈಲರು? ಅದು ನೀನು ಸವಾಸನೆ ಬೇಡಪ್ಪ ನನಗೆ. ಯಾಕೆ, ಏನಾಯ್ತು? ಏನ ಆ ಫೈಟಿಂಗ್ ಅಲ್ಲಿ ಅವ್ನು ಯಾವನ್ಗೋ ತದೆ ಮೇಲೆ ಒದ್ಬಿಟ್ಟೆ, ಹಂಗೆ ಹೋಗ್ಬಿಟ್ಟ ಅವನು. ಟೆನ್ಷನ್ ತಗೋಬೇಡ, ನಿಂಗೆ ಅಷ್ಟೆಲ್ಲ ಹೊಡಿಯಲ್ಲ ನಾನು. ಇವನಿ, ಹೆಂಗಿತ್ತು ಟ್ರೈಲರ್? ಸೃಜಾ, ಸೂಪರ್ ಆಗಿತ್ತು. Thank you. ನನ್ನ ಹೀರೋಯಿನ್ ಆಗಿ ಹಾಕೊಂಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಬಟ್ ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಸಿನಿಮಾದಲ್ಲಿ 100% ನಿನ್ನ ಹೀರೋಯಿನ್ ಫಿಕ್ಸ್. ಉದ್ದೇಶ ಹೆಂಗಿತ್ತಾ ಟ್ರೈಲರು? ಪರವಾಗಿಲ್ಲ ಬಾ, ಎಲ್ಲ ನಾನು ಹೇಳ್ಕಟ್ಟಂಗೆ ಮಾಡಿದ್ಯಾ ನೀನು? ಪಕ್ಕ ನಾನು ಹೆಂಗ್ ಫೈಟಿಂಗ್ ಹೇಳ್ಕೊಟ್ಟು ಹಂಗೆ ಮಾಡಿದೆ ನೀನು. ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು. ಯಾಕೋ ಅಷ್ಟು ಬೇಗ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟೆ? ಇಲ್ಲ, ಎಕ್ಸರ್ಸೈಸ್ ಮಾಡಿದೆ ಅಷ್ಟೇ ಬೋ. ಈ ತರ ಸುಮ್ಮನೆ ಬಗ್ಬಿಟ್ಟು ಹಂಗೆ ನಮ್ ದೇವ್ರ ಕತೆ. ಶಾಂತಿ, ನೀನ್ ಎಲ್ಲೇ ಇದ್ರು ಈ ಟ್ರೈಲರ್ ನೋಡಿರ್ತೀಯ. ನೀನ್ ಮಜಾಟಕ್ಕೆ ಮಿಸ್ ಮಾಡಕ್ಕಿಲ್ಲ ಅಂತ ನಂಗೆ ಗೊತ್ತು. ಇನ್ನೇನ್ ನೀನ್ ಟ್ರೈಲರ್ ನೋಡಿದಾಗಿತ್ತಲ್ಲ, ನಾವು ಒಟ್ಟಿಗೆ ಮಳವಳ್ಳಿಲಿ ಪಿಕ್ಚರ್ ನೋಡಕ್ ಹೋಗಮ್ಮ, ಆಯ್ತಾ? ಒಂದೇನೋ ಓಕೆ. ತಮ್ಮಿಬ್ರದೇನು ಅವತಾರ? ನಾನು ಬೆಳ್ಳಂಬೆಳಿಗ್ಗೆ ಎದ್ಬಿಟ್ಟೆ, ಹಂಗೆ ಬಕೆಟ್ ಹಿಡ್ಕೊಂಡು ಹೋಗ್ಬಿಟ್ಟೆ, ಒಂದ್ ಕಡೆ ಹಿಂಗ್ ಕೂತ್ಕೊಂಡ್ಬಿಟ್ಟೆ. ಏನದು? ನಾನು ಪೋಸ್ಟ್ ಕಾಣ್ಸಕ್ ಹೋಯ್ತೀನಪ್ಪ ಅಂತ ಹೇಳಿದ್ದು ನಾನು ಅಷ್ಟೇ.
ಓಕೆ 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 ನೀ ಏನೇನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಸಾರಿ ನನ್ ಮಿಸ್ಟೇಕ್ ಸಾರಿ. ಹೌದು ನಿಂದೆ ನಮ್ಮ ಗೆಟಪ್. ಸೃಜಾ ನಿನ್ ಸಿನಿಮಾ 100 days ಓಡ್ಲಿ ಅಂತ ಬೆಳಿಗ್ಗೆನೆ ಎದ್ದು ನೆಲ್ಮಂಗಲದ ನೀಲಕಂಠ ಸ್ವಾಮಿ ದೇವಸ್ಥಾನದ ಹಿಡಿದು ರಾಜರಾಜೇಶ್ವರಿ ನಗರದ ರಾಜೇಶ್ವರಿ ದೇವಸ್ಥಾನವರೆಗೂ ಸುತ್ತಾಡಿ ಕುಂಕುಮಾರ್ಚನೆ, ಹೋಮ, ಅಭಿಷೇಕ ಎಲ್ಲಾ ಮಾಡಿಸ್ಕೊಂಡ್ ಬಂದಿದ್ದೀನಿ ಸೃಜಾ. ಥ್ಯಾಂಕ್ ಯು. ಅಲ್ಲ ಕಣ್ರು, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀರಿ ಅಂದ್ರೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲಪ್ಪ. ಲೈ ನಾನು ನಿನ್ನ ಫ್ರೆಂಡ್ ಕಣ. ಪ್ರಾಕ್ಟಿಶಿಪ್ ಅಲ್ಲಿ ನಾನು ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ನಾನು ಇದ್ದು ಬದುಕ್ತಂಗೆ ಸತ್ತಂಗೆ. ನಂದು ನಿಂದು ರಕ್ತ ಸಂಬಂಧ ಬಾವ. ರಕ್ತ ಸಂಬಂಧ ಹೆಂಗ ಆಗ್ತೀವಿ ನಾವಿಬ್ರು? ನೀನೇ ಹೇಳಿಲ್ಲ ಬಾವ. ಯಾಕೋ ನನ್ ರಕ್ತ ಇರ್ತೀಯ ಅಂತ ಅವಾಗವಾಗ ಹೇಳಿಕಿಲ್ವಾ? ನಿನ್ ರಕ್ತ ಇರದ್ಮೇಲೆ ನಂದು ನಿಂದು ಸಂಬಂಧ ಇತ್ತು ತಾನ್ ಲೆಕ್ಕ. ಸೃಜಾ ಒಂದ್ ಪಕ್ಷ ಲವ್ವರ್ ಕೈ ಕೊಟ್ರು ಲವ್ವರ್ ತಂಗಿ ಯಾವತ್ತೂ ಕೈ ಕೊಡಲ್ಲ ಸೃಜಾ. ನಾನ್ ಈಗ ತಾನೇ ಬರ್ದಿರೋ ಗಾದೆ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಸೃಜಾ, ನಿನ್ಗ್ ಒಳ್ಳೇದಾಗ್ಲಿ ಅಂತ. ಯಾಕೋ ನೀವ್ ಇಷ್ಟೆಲ್ಲ ಹೇಳಿದ್ರು ನನಗೆ ಡೌಟ್ ಜಾಸ್ತಿ ಆಗ್ತಿದೆ ಹೊರತು ಕ್ಲಾರಿಟಿ ಮಾತ್ರ ಸಿಗ್ತಾ ಇಲ್ಲ. ಏನಾಯ್ತು? ಇಷ್ಟೆಲ್ಲ ಕಷ್ಟ ಪಟ್ಕೊಂಡ್ ದೇವಸ್ಥಾನಕ್ ಸುತ್ತಾಡ್ಕೊಂಡು ಅರ್ಚನೆ ಮಾಡಿಸ್ಕೊಂಡ್ ಬಂದ್ರೆ ನಮ್ಗಳ ಮೇಲೆ ಡೌಟ್ ಮಾಡ್ತಿದ್ಯಾ ನೀನು? ಅಲ್ಲ ಬಾವ, ನೀನ್ ಅಷ್ಟೆಲ್ಲ ಬೋಯ್ದಿದೀಯ ನಮ್ಗೆ, ಅದ್ ಯಾವ್ದು ಮನಸ್ಸಲ್ಲಿ ಇಟ್ಕೊಳಕ್ ಆಯ್ತದ? ನಾವು ನೀನ್ ನೀರು ಹಾಕಿ ಸಿನಿಮಾ ಮಾಡಿದ್ಯಾ, ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಳಕ್ ಆಯ್ತದ? ಇಷ್ಟೆಲ್ಲ ಮಾಡಬೇಡ ನಾವು. ಆದ್ರೂ ಡೌಟ್ ಕಣ, ಯಾಕೋ ಮನ್ಸೊಪ್ತಾ ಇಲ್ಲ, ಏನೋ ಇದೆ ಇದ್ರಿಂದ. ಅದಕ್ಕೆ ಹೇಳಿದ್ ನಾನು, ಯಾವ ಹಾಡು ಹೇಳಿದ್ರೆ ಯಾವ ಹಾಡು ಆಗ್ತಿದ್ಯಪ್ಪ? ಇವ್ರಿಗೆಲ್ಲ ಬುಸ್ ಬುಸ್ ಅಂತ ಹಾಕ್ಬಿಟ್ಟು ನನ್ಗೆ ಒಳೋ ಸಾಂಗ್ ಆಗ್ತಿದ್ಯಲ್ಲಪ್ಪ. ನಿಮಗೆ ಟುಸ್ ಟುಸ್ ಅಂತ ಆಗ್ತದಾರೆ. ಟುಸ್ ಟುಸ್ ಅಂತ ನಿಮ್ಗೆಲ್ ಕೇಳಿಸ್ತು? ಟುಸ್ ಟುಸ್ ಏನೇನೋ ಕೇಳಿಸ್ಕೊತೀರಪ್ಪ, ಸುಮ್ನೆ ನೋಡ್ರೆ. ನಾನು ಅದಕ್ಕೆ ಹೇಳಿದ್ದು, ಕೋಬ್ರನ್ ಬದ್ಲು ನನ್ನನ್ನ ಜಾಸ್ತಿ ಪ್ರಮೋಷನ್ ಮಾಡಿದ್ರೆ, ನನಗೋಸ್ಕರ ಬೇಡ್ಕೊಂಡ್ ಬಂದಿದ್ರೆ, ನಿಮ್ಗೆ ಈ ತರ ಚುಚ್ಚಿ ಮಾತಾಡೋ ಬದ್ಲು ರಾಮನಗರ ಡಾಬಾ ಕರ್ಕೊಂಡೋಗಿ ಚಚ್ಚಿ ಮೂಳೆ ಮಸಾಲ ತಿನ್ನಿಸ್ತಿದ್ನ. ಹಲೋ, ನಾವ್ ಯಾಕೋ ನಿಮಗೋಸ್ಕರ ಏನೇನೋ ಮಾಡ್ಬೇಕು? ಬಿಕಾಸ್ ಹ್ಯಾಪಿ ಜರ್ನಿಲಿ ನಾನು ಲೀಡ್ ರೋಲ್ ಮಾಡಿದ್ದೀನಿ. ಕುರಿ ಆಯ್ತು ಕಣ, ನೀನು ನಮ್ ಸಿನಿಮಾ ಹ್ಯಾಪಿ ಜರ್ನಿಲ್ ಮಾಡಿದ್ಯಾ, ನೀನ್ ಬೇರೆ ಅಲ್ಲ ನಾನು ಬೇರೆ ಅಲ್ಲ, ಓಕೆನಾ? ಯಾಕೆ ಮುನಿಸ್ಕೊಂಡು ಅಲ್ಲಿ ನಿಂತಿದ್ಯಾ ನೀನು? ಈ ಮನೇಲಿ ನಾವಿಬ್ರು ಇದೀವಿ ತಾನೆ? ಹೌದು. ಒಂದೇ ಪಿಕ್ಚರ್ಲಿ ನಾವಿಬ್ರು ಮಾಡಿದೀವಿ ತಾನೆ? ಹೌದು. ನನಗಿಲ್ದೇ ಇರೋ ಮರ್ಯಾದೆ ನಿನಗೆ ಯಾಕೆ? ಅದೇ ನಂಗೆ ಡೌಟ್. ಅದನ್ನ ನೀನೇ ಕೇಳ್ಕೋಬೇಕು, ಯಾಕೆ ಮರ್ಯಾದೆ ಕೊಡ್ತಾ ಇಲ್ಲ ನನ್ನನ್ ಕೇಳಿದ್ರೆ? ನಿನಗೇನು ಬೇಕಾದ ಚೆನ್ನಾಗ್ ಬರ್ತಾರೆ, ಎಲ್ಲೋದ್ರು ಸೆಲ್ಫಿ ತಗೋತಾರೆ, ಬಂದ್ ಕಡೆ ಎಲ್ಲ ಸೈನ್ ಆಟೋಗ್ರಾಫ್ ಹಾಕೊಡ್ತೀಯ, ಸಿನಿಮಾ ರಿಲೀಸ್ ಆಗೈತೆ. ನನ್ ತಪ್ಪೇನು? ಒಂದು ಮಿಸ್ಡ್ ಕಾಲು ಬಂದಿಲ್ವಲ್ಲ? ಎಷ್ಟು ಹೊಟ್ಟೆ ಉರಿಬೇಡ, ನಾನು ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ ತಾನೆ. ಸರಿ, ಇವಾಗ ಏನು ನಿನಗೆ ಕಾಲ್ಗಳು ಬರ್ಬೇಕಷ್ಟೇ ತಾನೆ? ಕಾಲ್ ಬರ್ಬೇಕಷ್ಟೇ. ಒಂದ್ ನಿಮಿಷ ಕುರಿ, ನೀನು ಹ್ಯಾಪಿ ಜರ್ನಿ ಸಿನಿಮಾ ಮಾಡಿದ್ಯಾ? ಇವತ್ತಿಂದ ನಿನ್ಗೆ ಎಷ್ಟು ಕಾಲ್ಗಳು ಬರುತ್ತೆ, ನಿನ್ ಲೈಫ್ ಅಲ್ಲಿ ನೀನ್ ಕೂತ್ಕೊಳ್ಳೋದಕ್ಕೂ ಆಗ್ಬಾರ್ದು, ಅಷ್ಟು ಕಾಲ್ಗಳು ಬರುತ್ತೆ ನೋಡು. ಬಂತು ಗೊಬ್ರ? ಬಂದೇ ಬಿಡ್ತು. ಹಲೋ, ಹ್ಯಾಪಿ ಜರ್ನಿ ಲೀಡ್ ರೋಲ್ ಕುರಿ ಮಾತಾಡ್ತಾ ಇರೋದು. ಎಮ್ಮೆ ತೊಳೆಯೋನಲ್ಲ, ಲೀಡ್ ರೋಲ್ ಕುರಿ. ಯಾರು ಕೇಳಿದ್ದು ಎಮ್ಮೆ ತೊಳೆಯೋನ್ ನಾನು ಅಂತ? ರ್ಯಾಂಕ್ ನಂಬರ್ 1 ತೊಳೆಯೋನ್ ನಾನು. ಯಾರಂತ? ಎಮ್ಮೆ ತೊಳೆಯಕ್ ಕರೀತಾವ್, ಬನ್ನಿ ಒಂದ್ 5-6 ಎಮ್ಮೆ ತೊಳೆದ್ಬಿಟ್ಟು ಹೋಗಿ. ಯಾಕೆ ಬರ್ಲೇ ಇಲ್ವಲ್ಲ? ನೋಡಿ, ಇನ್ನೊಂದು ಫೋನ್ ಬಂತು. ಅಲ್ಲೇ ಇರ್ರಿ, ಅಲ್ಲೇ ಹೋಗಿ ನೀವು, ನಾ ಮಾತಾಡಲ್ವ ಅಲ್ಲಿ? ಹಲೋ, ಹ್ಯಾಪಿ ಜರ್ನಿಲಿ ಲೀಡ್ ರೋಲ್ ಮಾಡಿರೋ ಕುರಿ ಫಂಕ್ಷನ್ ಅಲ್ಲೇ ಸೆಂಟ್ರಲ್ಲೇ ಮಾತಾಡವ. ಫಂಕ್ಷನ್ ಎಷ್ಟಾಗಿ ಬರ್ಬೇಕು ತಾನೆ? ಗೊತ್ತು ನನಗೆ, ಗೊತ್ತು. ಹಲೋ, ಹ್ಯಾಪಿ ಜರ್ನಿ ಲೀಡ್ ರೋಲ್ ಮಾಡಿರೋ ಕುರಿ ಹೇಳಿ. ಫೋನ್ ಬೇಡ, ನಾನು ಹೋಯ್ತಾ ಮಾತಾಡ್ಕೋತೀನಿ. ಆಮೇಲೆ ಮಾತಾಡ್ಕೋತೀನಿ. ಹಲೋ, ಹ್ಯಾಪಿ ಜರ್ನಿಲಿ ಲೀಡ್ ರೋಲ್ ಮಾಡಿರೋ ಕುರಿ, ಹ್ಯಾಪಿ ಜರ್ನಿ ಲೀಡ್ ರೋಲ್ ಮಾಡಿರೋ ಕುರಿ ತಿಗಣೆ ಹಿಡಿಯೋನಲ್ಲ. ನಾನ್ ತಿಗಣೆ ಹಿಡಿಯೋನಲ್ಲ. ನಿಮ್ ಮನೇಲಿ ತಿಗಣೆ ಜಾಸ್ತಿ ಆದ್ರೆ ಸೊಳ್ಳೆ ಪರ್ದೆ ಹಾಕೊಳ್ಳಿ, ಪಕ್ಕದ ಮನೇಲಿ ಮರಿಕೊಳ್ಳಿ, ಯಾರ್ಯಾರ ಮನೆಗೆ ಹೋಗಿ ಮರಿಕೊಳ್ಳಿ, ನಿಮ್ಗೆ ಏನ್ ಸಿಕ್ತದಲ್ಲಿ ಮರಿಕೊಳ್ಳಿ. ಇನ್ನೊಂದು ಅಪ್ಡೇಟ್ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಗುಜರಿ ಸಾಮಾನು ಇದ್ರೆ ಸಂಪರ್ಕಿಸಿ ಅಂತ ನಿನ್ನ ನಂಬರ್ ಹಾಕಿದ್ದೀನಿ. ಏನ್ ಬಿಲ್ಡಪ್ ಅಲ್ಲಿ ಬಂದ, ಏನ್ ಬಿಲ್ಡಪ್ ಅಲ್ಲಿ ಬಂದ, ಬೆಕ್ತರ ವೀಕ್ಷಕರೇ,
ಒಂದು ಕೋರಿಕೆ, ಈ ಮಜಾ ಟಾಕೀಸ್ ನಲ್ಲಿ ಎಲ್ಲಾ ಪಿಕ್ಚರ್ ಗಳನ್ನ ಪ್ರಮೋಟ್ ಮಾಡಿದೀವಿ. ಇವತ್ತು ಒಂದು ಒಳ್ಳೆ ಅವಕಾಶ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಸಿಕ್ಕಿದೆ. ನಿನ್ನೆ ತಾನೇ ನನ್ನ ಸಿನಿಮಾ ಹ್ಯಾಪಿ ಜರ್ನಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನ ನೋಡಿ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಸಪೋರ್ಟ್. ನೀವುಗಳು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಪೂಜಾ. ನಿನ್ ಸಿನಿಮಾ 100 ಡೇಸ್ ಓಡ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾವ್, ಒಳ್ಳೇದಾಗ್ಲಿ. ಕಾಯಿ ಏನಾರ ತಿಂದಿಯಾ? ಹೋಗ್ ಹೋಗ್. ಆಲ್ ದ ಬೆಸ್ಟ್ ಮಿಸ್ಟರ್ ಲೋಕೇಶ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಈಗ ನಮ್ಮ ಮಜಾ ಟಾಕೀಸ್ ನಲ್ಲಿ ಬಹಳ ಪ್ರಮುಖವಾದಂತ ಒಬ್ಬ ವ್ಯಕ್ತಿ ನಮ್ಮ ಮಜಾ ಟಾಕೀಸ್ಗೆ ಇವತ್ತು ಬರ್ತಾ ಇದ್ದಾರೆ. ಅವರು ಈ ಮಜಾ ಟಾಕೀಸ್ ಬರೋದ್ರಿಂದ ಈ ಮಜಾ ಟಾಕೀಸಿನ ವೇದಿಕೆಯ ಒಂದು ಬೆಲೆ ಹಿರಿಮೆ ಏನಾಗಿದೆ ಇನ್ನೂ ದುಪ್ಪಟ್ಟಾಗುತ್ತೆ. ಅವರ ಜ್ಞಾನ ತುಂಬಾ ಅಪಾರವಾದದ್ದು. ಇವತ್ತು ಮಜಾ ಟಾಕೀಸ್ಗೆ ಅವ್ರು ಬಂದು ನಮಗೆ ಅವರು ಕಲ್ತಿರುವಂತಹ ಅಷ್ಟೂ ಒಂದು ವಿಶೇಷವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇದನ್ನೆಲ್ಲ ನಮ್ಮ ಹತ್ರ ಹಂಚ್ಕೋತಾರೆ. ಅವ್ರು ಯಾರು ಅಂತ ಒಂದು ಸ್ವಲ್ಪ ಹೊತ್ತರಲ್ಲಿ ಹೇಳ್ತೀನಿ. ಆದ್ರೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಮುಂಚೆ ನಮ್ಮ ಮನೆ ಈ ರೀತಿ ಇದ್ರೆ ಸಾಲದು, ಅವ್ರು ಬರ್ಬೇಕು ಅಂದಾಗ ನಮ್ಮಲ್ಲಿ ಒಂದು ಸೆಲೆಬ್ರೇಷನ್ ಇರಬೇಕು. ಆ ಸೆಲೆಬ್ರೇಷನ್ ಏನು ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್. ವೀಕ್ಷಕರೇ, ಏನು ನಮ್ಮ ಮಜಾ ಟಾಕೀಸು ಇಷ್ಟೊಂದು ಸಿಂಗಾರ ಆಗಿದೆ, ಬಣ್ಣವಾಗಿ ಕಾಣ್ತಾ ಇದೆ. ಯಾವ ಸ್ಪೆಷಲ್ ಫಂಕ್ಷನ್ ಇರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ನೀವೇನೇ ಗೆಸ್ ಮಾಡಿದ್ರು ನಿಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ಅದ್ಭುತ ಈ ವೇದಿಕೆ ಮೇಲೆ ನಡೆಯಲಿದೆ. ಹೌದು, ಇವತ್ತು ನಿಮ್ಮ ಕಣ್ಣು ಮುಂದೆ ಮಜಾ ಟಾಕೀಸ್ನ ಇದೇ ವೇದಿಕೆ ಮೇಲೆ ಚಮತ್ಕಾರ ಆಗೋದಂತೂ ಗ್ಯಾರಂಟಿ. ಅದನ್ನ ಚಮತ್ಕಾರ ಅನ್ಬೋದಾ, ಪವಾಡ ಅನ್ಬೋದಾ, ಅಥವಾ ಎಲ್ಲಾದು ಸೇರಿಸಿ ಒಂದು ದೊಡ್ಡ ಅದ್ಭುತ ಅಂತ ಒಂದೇ ಪದದಲ್ಲಿ ಹೇಳ್ಬೋದಾ, ನನಗಂತೂ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯವಾಗಿ ಮಜಾ ಟಾಕೀಸ್ಗೆ ಬರುವಂತ ಅತಿಥಿಗಳ ಬಗ್ಗೆ ಒಂದಷ್ಟು ಸುಂದರವಾದ ಸಾಲುಗಳನ್ನ ಹೇಳಿ ಅವ್ರನ್ನ ವೆಲ್ಕಮ್ ಮಾಡೋದು ನಮ್ಮ ವಾಡಿಕೆ. ಆದ್ರೆ ನಾನಿವಾಗ ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಅತಿಥಿಗಳು ತಾವೇ ಹೇಳಿರುವಂತ ಒಂದಷ್ಟು ಸಾಲುಗಳನ್ನ ಹೇಳಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊತಾ ಇದ್ದೀನಿ. ಜೀವನದಲ್ಲಿ ಸೀರಿಯಸ್ ಆಗಿರೋರ್ನ ನೋಡಿ, ಅಯ್ಯೋ ಜೀವನ ಅನ್ನೋದು ಒಂದು ಆಟ ಅಷ್ಟೇ ಕಂಡ್ರು, ಯಾಕಿಷ್ಟು ಸೀರಿಯಸ್ ಆಗಿರ್ತೀರಾ ಅಂತ ಹೇಳ್ದವ್ರು ಇವ್ರು. ನೆಮ್ಮದಿನೇ ಕಾಣ್ದೇ ಇರೋ ಮನುಷ್ಯನ್ ನೋಡಿ, ಅಯ್ಯೋ ಹುಚ್ಚರ, ಮನುಷ್ಯ ನೆಮ್ಮದಿ ಅಂತ ನಿಜವಾಗ್ಲೂ ಕಾಣೋದು ಸಾವಲ್ಲೇ, ಅದಕ್ಕೆ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರೆ ಅಂತ ಹೇಳ್ದಂತ ಮಹಾತ್ಮ ಇವರು. ಮನುಷ್ಯ ನಿನ್ನೊಳಗ್ ಬರ್ತಿರುವಂತಹ ಎಲ್ಲಾ ಯೋಚನೆಗಳಿಗೆ ಬರೀ ನೀನ್ ಮಾತ್ರ ಕಾರಣ ಅಲ್ಲ, ಕೆಲವೊಂದು ನಿನ್ನ ಸುತ್ತ ಇರುವಂತಹ ವಾತಾವರಣದಿಂದಲೂ ಬಂದಿರಬಹುದು ಅಂತ ಜೀವನದ ಪುಸ್ತಕನ ಒಂದೇ ಸಾಲಲ್ಲಿ ಸರಳವಾಗಿ ಹೇಳಿ ಎಷ್ಟೋ ಜನರಿಗೆ ಕಣ್ತೆರೆಸಿದ್ದೆ ಇವರು. ಇವರು ಒಂದೇ ಕಡೆ ಇರೋಲ್ಲ, ಎಲ್ಲೆಲ್ಲೂ ಇರ್ತಾರೆ. ಈ ಕ್ಷಣ ಇಲ್ಲಿದ್ದವರು ಮುಂದಿನ ಕ್ಷಣ ಇನ್ನೆಲ್ಲಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ. ಅವ್ರ ಆಲೋಚನೆಗಳು ನಿಮ್ಮೊಳಗೆ ಇರ್ಬೋದು, ನನ್ನೊಳಗೂ ಇರ್ಬೋದು. ಅಷ್ಟೇ ಯಾಕೆ, ಇಲ್ಲಿಟ್ಟಿದೀವಲ್ಲ ಬೋರ್ಡು, ಇದ್ರೊಳಗೂ ಇರ್ಬೋದು. ಏನಿದು ಮಜಾ ಟಾಕೀಸ್ಗೆ ಹೊಸ ಬೋರ್ಡ್ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕೇವಲ ಬೋರ್ಡ್ ಅಲ್ಲ. ಈ ಬೋರ್ಡ್ ಹಿಂದೆ ಲೆಕ್ಕಕ್ಕೆ ಸಿಕ್ಕದಷ್ಟು ಒಂದು ತತ್ವಗಳಿವೆ, ಎಣಿಸೋಕ್ ಆಗದೆ ಇರುವಷ್ಟು ಸಿದ್ಧಾಂತಗಳಿದೆ, ನಿಮ್ಮ ಕೋಟಿ ಕೋಟಿ ಪ್ರಶ್ನೆಗಳಿಗೆ ಉತ್ತರಗಳಿವೆ. ಒಟ್ಟಾರೆ ಹೇಳ್ಬೇಕು ಅನ್ನೋದಾದ್ರೆ ಈ ಬೋರ್ಡ್ ಹಿಂದೆ ಒಂದು ನಡೆದಾಡುವಂತ ಒಂದು ಭೂಮಂಡಲನೇ ಇದೆ. ಇವತ್ತು ಈ ಭೂಮಂಡಲದ ದರ್ಶನ ನಮ್ಮೆಲ್ರಿಗೂ ಆಗ್ತಾ ಇದೆ. ಎಲ್ರು ಎದ್ದು ನಿಂತು ಭಕ್ತಿ ಪೂರ್ವಕವಾಗಿ ಸ್ವಾಗತ ಕೋರೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸದ್ಗುರುಜಿ ಅವ್ರಿಗೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ 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 ಖುಷಿ ಆಗ್ತಿದೆ. ಐ ಆಮ್ ಸೋ ಆನರ್ಡ್ ಹ್ಯಾವಿಂಗ್ ಯು ಇನ್ ಅವರ್ ಶೋ. ಇಟ್ಸ್ ಅನ್ ಅಬ್ಸಲ್ಯೂಟ್ ಡ್ರೀಮ್ ಕಮ್ ಟ್ರೂ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬನ್ನಿ ಗುರುಜಿ.